ನಮಸ್ತೆ ವೀಕ್ಷಕರೇ, ಯಾರ್ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ವಿಡಿಯೋ ನೋಡಿ ಸುಮ್ಮನೆ ಬಿಡ್ರಿ, ಒಂದು ಲೈಕ್ ಕೊಡ್ರಿ, ಹಾಗೆ ಶೇರ್ ಮಾಡಿರಿ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ದಯವಿಟ್ಟು ಹೊಸದಾಗಿ ಯಾರ್ಯಾರು ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ನಮಗೆ ವಿಡಿಯೋ ಮಾಡಬೇಕನ್ನೋ ಅಂತ ಮನಸ್ಸು ಬರ್ತಾ ಇರುತ್ತೆ. ನನ್ನ ಕೈಲಿ ಆಗಲ್ಲ ಅಂಥದ್ರಾಗೂ ನಾನು ವಿಡಿಯೋ ಮಾಡ್ತೀನಿ. ಓಡಾಡೋದೇ ಕಷ್ಟ, ನನಗೆ ಓಡಾಡೋಕ್ಕೆ ಸಾಧ್ಯನೇ ಇಲ್ಲ, ಆಗಲ್ಲ. ಅಂಥದ್ರಾಗ ಕೂತ್ಕೊಂಡು ಇರೋದೇನೋ ಏನಾದ್ರು ಒಂದು ಮಾಡೋಣ ಅಂತಂದೇಳಿ ಇಂಥ ವಿಡಿಯೋಗಳನ್ನ ಮಾಡ್ತೀನಿ. ಸುಮ್ಮನೆ ಇದ್ದರೆ ಬೇಜಾರು ಅನ್ನಿಸ್ತೈತೆ. ಹಾಗಾಗಿ ನನ್ನ ಚಾನಲ್ನ ಯಾರು ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವೀಕ್ಷಕರೇ, ನಾವೇನು ಎಲ್ಲಿಗೂ ಹೋಗಲ್ಲ. ನಮ್ಮ ಸುತ್ತಮುತ್ತ ದಿನ ಏನು ನಡೀತಿರುತ್ತೋ ನಮ್ಮ ಮನೆ ಅಕ್ಕಪಕ್ಕದಾಗೆ, ನಾವು ಕೂಲಿ ಹೋಗಿತ್ತಾಗೆ ನಾವು ಎಲ್ಲೆಲ್ಲಿ ಕೂತ್ಕೊಂತೀವೋ ಅಲ್ಲೆಲ್ಲ ಹೆಣ್ಮಕ್ಳು ಸೇರ್ಕೊಂಡಿದ್ದಾಗ ಏನೇನು ನಡೀತಿತ್ತೋ ಅವನ್ನೇ ಒಂದೊಂದು ವೀಡಿಯೋ ಮಾಡ್ತಾ ಹೋಗ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಲಕಣೆ ಲಸ್ಮಕ್ಕ ಏನು ಸಾರು ಮಾಡಿದ್ದೆ? ಸೊಪ್ಪು ಎಲ್ಲ ಈ ಗಾಳಿ ಹೊಟ್ಟು ಸೀರೆ ಕಡೆ ಮಾಡೋ ಮುಚ್ಕೊಂಡಂಗಾಗಿ ಎಲ್ಲ ಸೀಡು ಬಡ್ದೈತಿ. ಏನು ಸಾರು ಮಾಡಿದ್ದೆ? ಸಾರು ಮಾಡೋದೇ ಒಂದು ಬಜಿತಿ ಅನ್ನಂಗಾಗುತ್ತೆ. ಯಾಕೆ ಮಾಡಿದ್ದು ಹುಡುಗಿ? ನನಗೆ ಗಂಟ್ಲೆಲ್ಲ ಕಟ್ಕೊಂಡಂಗೆ ಎತ್ಕೊಂಡು ನೋಡಿ, ಆ ಸೊಪ್ಪು ಅಡ್ವಿ ಸೊಪ್ಪು ತಿಂದು ಎಲ್ಲ ಸೀಡು ಬಡ್ದಿರೋದ ಗಂಟ್ಲೆಲ್ಲ ಕಟ್ಕೊಂಡಂಗಾಗಿ 5-6 ದಿನ ಹಂಗೆ ಧ್ವನಿ ಕೊರ 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 ಅಂತ ಎತ್ಕೊಂಡು ಲಸ್ಮಕ್ಕ. ಯಾಕೆ ಮಾಡಿದ್ದೆ? ಯಾಕೆ ಮಾಡೋದು ಹಿಂಗಾಗಿ? ಯಾಕೆ ಮಾಡೋಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರೇಟ್ ಹಾಕೊಂಡವೆ. ಬೆಳ್ಳುಳ್ಳಿ ನೋಡಿದರೆ 160 ರೂಪಾಯಿ, 1/4 kg 40 ರೂಪಾಯಿ ಹೇಳ್ತಾರೆ. ಈರುಳ್ಳಿ ನೋಡಿದರೆ 100 ರೂಪಾಯಿಗೆ 3 kg ಅಂತಂದಂತಾರೆ. ಎಂಥವನ್ನ ಸಣ್ಣಕ್ಕಿಂದವ 4 kg ಕೊಡ್ತಾರೆ. ಯಾತಾನ ಮಾಡೋಣ ಅಂತಂದ್ರೆ ಈರುಳ್ಳಿ ಬೆಳ್ಳುಳ್ಳಿದೆ ಒಂದು ಆಸಂತ ಅನ್ನಕ್ಕೆ ಹೋಗೈತಿ. ಯಾಕೆ ಸಾರು ಮಾಡೋಣ ಅಂತಂದು ಯಾತನ ರೇಟ್ ಆಗಲಿ ಅಂತಂದು ಯಾಕೆ ಬಾಯಿ ಕೆಟ್ಟಂಗಾಗಿತ್ತು. 1-2 ಅಕ್ಕಿ ರೊಟ್ಟಿ ಸುಟ್ಟು ಖಾರ ಚಟ್ನಿ ಹಾಕಿದ್ದೆ. ದಡಿ ಈರುಳ್ಳಿ ಹೆಚ್ಚಿ ಬೆಳ್ಳುಳ್ಳಿ ಸುಂದು ಬ್ಯಾಡಗಿ ಮೆಣಸಿಕಾಯಿ ಖಾರ ಚಟ್ನಿ ಹಾಕ್ತಿದ್ದೆ. ಹೆಂಗಿತ್ತು ಅಂತ ಬಾಯಿ ಸರಿಯಾಗಿ ಸುಡ ರೊಟ್ಟಿ ಬೆಲೆ ಮಗಳ ತಿಂದುಬಿಟ್ಟೆ ಕಣಜಿ. ಹಂಗಂತ ಹೇಳಿದ್ರೆ ನಾನು ಬತ್ತಿದ್ಮೇಲೆ ನಿಮ್ಮ ಹುಡುಗರು ಕೂಟ ಯಾರು ಕೂಟ ನಮ್ಮ ಹುಡುಗನ ನಂಬರಿಗೆ ಫೋನ್ ಮಾಡಿಸಿದ್ರೆ ನಿಂಗಜ್ಜಿ ಬರಲ್ಲಪ್ಪ ಇತ್ಲಾಗೆ ಅಂತಂದೊಂದಿದ್ರೆ ಬತ್ತಿದ್ಮೇಲೆ ಹುಡುಗಿ ಉಮ್ದಂಗೆ ಬಾ ಅಂತಂದೊಂದಿದ್ರೆ ನಾನು ಸುಡ 1-2 ತಿಂತಿದ್ದೆ ಕಣ್ಣು ಹುಡುಗಿ. ಹಂಗೆ ಬಾಯಿ ಕೆಟ್ಟಂಗಾಗಿ ಗಂಟ್ಲೆಲ್ಲ ಕಟ್ಕೊಂಡಿತ್ತು. ಸಲೀಸಾಗಿ ತಿಂತಿದ್ಮೇಲೆ 1-2 ತೊಂದನ ತಂದಿಲ್ವಲ್ಲ ನೀನು, ಹಂಗೆ ಬಂದಿದ್ದೀಯ. ಅಮ್ಮ ನನಗೇನು ಗೊತ್ತು ನೀನು ಬಾಯಿ ಕೆಟ್ಟಂಗಾಗೈತೆ ಅಂತಂದಂಬದು. ನೀನು ಬಂದನ ಬರಲ್ಲ, ಹಂಗೇನೆ ಬದುಕು ಮಾಡೋಕ್ಕೆ ತಾರಾಡ್ತಿರ್ತೀಯ. 9 ನೀರು ಹಿಡಿಯೋದು, ಕಸ ಗುಡಿಸೋದು, ಮುಸ್ರೆ ತೊಳ್ಕೊಡೋದು, ಬದುಕು ಮಾಡ್ತೀಯ ಅನ್ಬೇಡ. ಹಂಗೇನೆ ಎತ್ತೆತ್ಲಾಗ ಹೋಗಲ್ಲ. ಕೂಲಿ ಹೋಗ್ಬೇಕಾರೆ ಮಾತ್ರ ಯಾವುದೂ ಹಿಂಗಸಿ ಬಂದಿದೆ, ನಮ್ಮಂತಕ್ಕೆ ಬಂದನ ಬಂದಿಲ್ಲ. ಈ ದಾರಿಗೆ ಬಂದು ನಿಂತ್ಕೊಂಡಿದ್ದೆ. ಇನ್ನೇನು ಮಾಡೋದು, ನಾನು ಅಲ್ಲಿಗೆ ಬಂದು ನಿಂತ್ಕೋಗಿ ಹೇಳ್ತಾರ ನಾನು ಮುಂದಾಗಿ ನಮ್ಮಂತಕನ ಬರೋಲ್ಲ ಏನಿಲ್ಲ. ನೀನು ಅಲಕಣೆ ನೀನು ರೊಟ್ಟಿ ಸುಟ್ಟಿದ್ದೀಯ ಅಂತ ನನಗೇನು ಕಾಣಿಸ್ಬಿದ್ದಿರುತ್ತೇನೆ, ಹೇಳಿರ್ತಾನೆ ಗೊತ್ತಾಗೋದು. ಒಂದು ಫೋನ್ ಮಾಡಿಸಿದ್ರೆ ಆಯ್ತಮ್ಮ, ಈಗೇನು ಕರೆಯೋಕ್ಕೆ ಹೋಗ್ಬೇಕಂಬುದೇನೈತೆ. ಒಂದು ಫೋನ್ ಮಾಡಿದರೆ ನಮ್ಮ ಹುಡುಗನ ನಂಬರ್ಗೆ ಹೇಳೋದು, ಲಸ್ಮಕ್ಕ ಯಾಕೆ ಬರಲ್ತು ಹೋಗವ ಅಂತಂದು ಹೇಳಿ ಬತ್ತಿದ್ದೆ. ಕಾಣಿಸ್ಬಿದ್ದಿರುತ್ತೆ ನನಗೆ ನೀನು ರೊಟ್ಟಿ ಸುಟ್ಟಿದ್ದೀಯ ಅಂತ ಬಂದು ಕೂಕಮಕ್ಕೆ. ಈ ನಿಂಗದ್ದಿದ್ದೆ ಒಳ್ಳೆ ಕತೆ. ಅದೇ ನನಗೆ ಮಟನ ಚಿಕನ ಏನಾಯ್ತು ಮಾಡಬಾರದು ಅನ್ನೋದೈತೆ. ಅವ ಕೇಸಿಟ್ಟು ಕಲಿಸ್ಕೊಂಡು ರೊಟ್ಟಿ ಸುಡೋಕ್ಕೆ ಬಾರೈತಾ ಇಬ್ಬೈನಾಗ 2 ಸುಟ್ಟು ಕೊಡ್ತೀನಿ. ಖಾರ ಚಟ್ನಿ ಅರ್ದಿರೋದು ಐತಿ ನಮ್ಮ ಮನೆದಾಗೆ. ಹಂಗೇನೆ ಒಂದು ಖಾರ ಚಟ್ನಿ ಅರ್ದಿದ್ದೀನಿ ಅಂತಂದ್ರೆ ಸಾಕು ಕಣ ನಿಂಗಜ್ಜಿ, ನನಗಿಟ್ಕೊಡು ಅಂತಂದಂತಾರೆ. ಅದಕ್ಕೆ ನಾನು ಯಾರಿಗೂ ಹೇಳಕ್ಕೆ ಹೋಗಲಿಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಸ್ಯಾನೆ ಇರಲಿಲ್ಲ, ಒಂದು ಸ್ವಲ್ಪ ಇದ್ದು ಅದಕ್ಕೆ ಒಂದಿಟ್ಟು ಅರ್ದಿದ್ದೆ. ಏನಿಲ್ಲ, ನಮ್ಮ ಮನೆತಾಗೆ ಒಂದಿಟ್ಟು ಖಾರ ಚಟ್ನಿ ಅರ್ದಿದ್ದೀನಿ ಅಂದರೆ ಸಾಕು, ನನಗಿಟ್ಕೊಡು ಲಸ್ಮಕ್ಕ ಅಂತಂದಂತಾರೆ. ಯಾರು ಮಾಡಿಕೊಂತಾರೆ ಅವ್ರಿಗೆ? ಅವ್ರಿಗೆ ಬೇಕು ಒಂದು ಬಾಟ್ಲು ಗಟ್ಲೇನೆ ಅರಿಯೋದು. ಮನೆಯಾಗ ಈರುಳ್ಳಿ ಬೆಳ್ಳುಳ್ಳಿ ಇರ್ತವೆ, ಅರಿಯೋದು ಕಷ್ಟಪಟ್ಟು ಮಾಡ್ಯಾರ ಅಂತಾನ ಯಾರನ್ನ ಮಾಡಿದ್ದ. ಖಾರ ಚಟ್ನಿ ಅರ್ದಿದ್ರೆ ನನಗೊಂದಿಟ್ಟು ಕೊಡ ಮನೆ ಅಂತ ಕೇಳ್ತಾರೆ. ನಾನು ಅದಕ್ಕೆ ಇಲ್ಲ ರಾತ್ರಿ ಸಾರಿಗೆ ಬಸ್ಸಾರಿತ್ತು ಮುದ್ದೆ ಮಾಡಿದ್ದೆ ಅಂತಂದೇಳಿ ಸುಮ್ಕಾದಿ. ನಾಗಜ್ಜನ ಕೇಳೋದು ನನಗೆ ಖಾರ ಚಟ್ನಿ ಅಂದರೆ ಬೋಲ್ ಇಷ್ಟ ಅಂತಿರ್ತಾಳೆ ನಿಮ್ಮ ಮನೆ ಪಕ್ಕದವಳು. ಅವಳು ಎಲ್ಲ ಕೇಳಿರ್ತಾಳಲ್ವೇ? ಮತ್ತೆ ಬಿಸಿ ಸಾರು ಮಾಡಿದ್ದೀನಿ ಅಂದರೆ ನನಗೊಂದು ಇರ್ತಂತಂದೇಳಿ ಮನೆಯಾಗೆ ಹಂಗನ ಮಾಡಿರಲಿ ಗನ್ವಾಗೆ ಸಸೆ ಚೆನ್ನಾಗಿ ಮಾಡಿರುತ್ತೆ. ಹಂಗಂದ್ರೂ ಸಾರು ಇದ್ರೂ ಇನ್ನೂ ಸಾರ ಬಿಡಿಸ್ಕೊಂಡೋಗಿ ತಿಂಬಕ್ಕೆ ತಾರಾಡುತ್ತೆ ಅಂದ್ಕೊಂಡು ನಾನು ತಂಗ್ಳು ಸಾರಿಗೇನೆ ಮುದ್ದೆ ಮಾಡಿದ್ದೆ ಅಂತಂದೇಳಿ ಅಂತೀನಿ. ತಂಗ್ಳು ಸಾರು ಅಂದರೆ ಅವಾಗ ಕೇಳಲ್ಲ ಪಡಲ್ಲ. ಸಾರಿಲ್ದಾರ ಅದೇ ತಂಗ್ಳು ಸಾರ ಯಾವ್ದನ್ನಾಗಲಿ ಒಂದು ಇಟ್ಕೊಡಮ್ಮ ಅಂತಂದಂತಾರೆ. ಅವು ಬಾಯಿ ರುಚಿ ಅವ್ರ ಮನೆಗೆ ಏನು ಮಾಡ್ಯಾರ ಇವ್ರ ಮನೆಗೆ ಏನು ಮಾಡ್ಯಾರ ಅಂತ ಕೇಳ್ತಾವೆ. ಅಲ್ಲೇ ನೋಡ್ಕೊಂಡು ನಾನು ಅಳ್ಕು ಮುಡ್ಕೊಂಡು ಇವಾಗ ಅಲ್ಲೇ ರಾತ್ರಿ ಸಾರಿತ್ತು ನಾನು ಅದಕ್ಕೆ ಮುದ್ದೆ ಮಾಡಿದ್ದೆ ಅಂದು ಸುಮ್ಮನೆ ಆಗ್ಬಿಡ್ತೀನಿ. ನಿಂಗಜ್ಜಿ ನಾಳಿಕೆ ಮತ್ತೆ ಹಿರಿಯೂರಿಗೆ ಹೋಗೋಣ ಬಾ ಹೇಳಿದ್ದಾರೆ. ಎಲೆಕ್ಷನ್ ಏನಾರು ಕುಕ್ಕರ್ ಆಯತ ಕೊಡ್ತೀವಿ ಅಂತಂದರೆ ಕರ್ಕೊಂಬರಮ್ಮ. ನಿಮ್ಮೂರಾಗೆ 50 ಜನ ಇದ್ದಾರೆ ಹೆಣ್ಮಕ್ಳನ್ನೆಲ್ಲನ ಒಳ್ಳಿಸ್ಕೊಂಡು ಬಸ್ಸಿಗೆ ಕರ್ಕೊಂಬ, ಬಸ್ ಚಾರ್ಜನ್ನು ಕೊಡ್ತೀವಿ, ಫಂಕ್ಷನ್ ಐತೆ ಅಂತಂದೇಳಿ ಹೇಳ್ಯಾರೆ. ನಾಳಿಕೆ ಬಾ ಹೋಗೋಣ. ಹಂಗೆ ಮತ್ತು ಇವಳು ಬತ್ತಳಲ್ಲ ರಾಜಮ್ಮಂಗನ್ನು ನೋಡ್ಬೇಕಾರೆ ಸುಮ್ಮನೆ ಹಿರಿಯರಿಗೆ ಹೋಗೋಣ ಬಾ ಅಂತಂದನ್ನು. ಇಲ್ಲಮ್ಮ ತಾಯಿ ನಾನು ಬರಲ್ಲ ತಾಯಿ, ನಾನು ಕೂಲಿ ಹೋಗ್ಬೇಕು, ಕೂಲಿ ಹೇಳಿದ್ದೀನಿ ಬಾಕಿ ಹೇಳಿದೆವು ಅದೇ ಐತೆ ಇದೈತೆ ಸಾಲ ಇಸ್ಕೊಂಡಿದ್ದೆ ಅಂತ 1000 ಹೇಳ್ತಾಳೆ. ಆಮೇಲೆ ಲಾಸ್ಟಿಗೆ ಕುಕ್ಕರ್ ಕೊಡ್ತಾರೆ ಅಂತಂದ್ರೆ ಬೇಕಾದರೆ ಆ ಕೂಲಿಯರ್ ಓನರ್ಗೆ ಹೇಳ್ಬಿಡ್ತಾಳೆ, ಇಲ್ಲಪ್ಪ ನಾನು ಇವತ್ತು ಬರಲ್ಲ, ನನಗೆ ಚೆನ್ನಾಗಿಲ್ಲ, ನಾನು ಎಲ್ಲಿಗೆ ಆಸ್ಪತ್ರೆಗೆ ಹೋಗ್ತೀನಿ ಅಂತಂದು ಬಂದುಬಿಡ್ತಾಳೆ. ಈಗ ಬರ್ತಾಳೆ, ಬಂದಾಗ ಹಂಗಮ್ಮ ಅಂತಾಡಿ ಹಂಗನ್ಬೇಡ ಕುಕ್ಕರ್ ಕೊಡ್ತಾರೆ ಅಂತ ಸುಮ್ಮನೆ ಹಿರಿಯರ್ಗೆ ಹೋಗಿ ಬರೋಣ ಬಾ ಅಂತಂದೇಳಿ ಕರಿಯೋಣ. ಏನಂತಾಳೆ ನೋಡಂತಾಡಿ. ಅದು ಯಾವಾಗ ಮಾಡಿ ಬಂದಿತ್ತು ನೋಡಿ ಲಸ್ಮಕ್ಕ. ಹೆಂಗಿದಾವೆ ಹಂಗೆ ಎರಿಯಾಗೆ ಹೆಸ್ರುಕಾಯಿ ಹಂಗೇನೆ ಹೆಂಗೆ ಬಿಟ್ಟಿದ್ದಾವೆ ಹಂಗೇನೆ ಒಳ್ಳೆ ಚೆನ್ನಾಗಿ ಹಂಗದಾವೆ ಗಿಡ ಹಂಗೇನೆ. ಮಳೆನೇ ಬಂದಿಲ್ಲ ಏನಿಲ್ಲ ಅಂತ ಸಣ್ಣಕ್ಕದಾವೆ ಲಸ್ಮಕ್ಕ. ಮಳೆಗಾಲ ಗ್ಯಾರಿಗೆಲ್ಲ ನಾನು ನೀರು ಬಿಟ್ಟಾರೆ ಸುಮ್ಕಿರು ಬಿತ್ತಿ ಆದಮೇಲೆ ಡ್ರಿಪ್ ಪೈಪ್ ಹಾಕಿ ನೀರು ಬಿಟ್ಟಾರೆ. ಈಗ
ಯಾಕೆ ಅಡಿಕೆ ಇಟ್ಕ ಸಾಲು ಬಂದೆ ಒಂದು ತಡ್ಡಿ ಪೈಪೆಲ್ಲ ತೆಗ್ದವ ಈಗಾಗಲೇ ಕಾಯಿ ಬಿಡಂಗಾಗ್ಯವಲ್ಲ, ನೀರು ಬಿಡಲ್ಲ, ಗುದ್ದಿ ಹಿಡಿತೈತೆ. ಹಂಗೆ ಮಾಡ್ತಾರೆ ಯಾರಿಯಾಗೆ ಎಲ್ಲ ನಾ ಬಿತ್ತಿದ್ದಾರೆ ಅಷ್ಟೇ, ಚೆನ್ನಾಗಿ ಹಿಡ್ದವೆ. ಆಗ ನಿಂಗಜ್ಜಿನ ಲಸ್ಮಕ್ಕ ಯಾವಾಗ ಬಂದ್ರೆ ಅಲ್ಲೇ ಹೊತ್ತು ಮುಂಚೆ ಬಂದಿರಂಗ ಇದ್ದೀರಾ? ಹೊತ್ತು ಮುಂಚೆ ಬಂದಿದ್ರೆ ನಾನು ಕರ್ತಿದ್ರೆ ನಾನು ಬರ್ತಿರ್ಲಿಲ್ಲ, ಅದೇ ಬಂದಿದ್ರೆ ಕರೀದಂಗೆ. ಇನ್ನು ರಾಜಮ್ಮ ಟೈಮ್ ಆಗೈತೆ ಎಂಬುದು ಗೊತ್ತಿಲ್ಲೇ ಬರ್ಬೇಕಂಬುದು. ಇನ್ನು ಈ ಅಮ್ಮನ ಕರಿಯಕ್ಕೆ ಬೇರೆ ಮನೆ ತಪ್ಪತ್ತಾರೆ. ನಮಗೆ 9 ಬದುಕು ಮಾಡಿ ಅದಿದ್ದು ಸಾಕಾಗಿರುತ್ತೆ. ಇನ್ನು ಈ ಅಮ್ಮನ ಬಾರಮ್ಮ ಹೋಗೋಣ ನಿಂತಾರೆ, ಕೂಲಿಗೆ ಹೋಗ್ಬೇಕು ಅಂತಂದೇಳಿ ಕರಿಯಕ್ಕೆ ಬರ್ತಾರೆ. ಹೊತ್ತು ಮುಂಚೆ ವಾಲ್ಟ್ ಬರೋದು ಹಂಗೆ ತಿಕ್ಕೆ ಕಳ್ಳ ಕಟ್ಕೊಂಡು ಒಂದಾದ್ಮೇಲೆ ಒಂದು ಬದುಕು ಮಾಡ್ತಿರ್ತಾಳೆ. ಹೋಗೋತಕ್ಕ ನಾವು ಜನ ಕೂಕಮಲ್ಲ ನಿಂತ್ಕಮಲ್ಲ. ನಾವಾದರೆ ಒಂದಿಷ್ಟು ಅಡುಗೆ ಮಾಡಿ ಕೂಕೊಂಡು ಜನ ಹೊತ್ತು ಬತ್ತೀವಿ. ನೀನು ನೋಡಿರ್ತೀನಲ್ಲ, ನಾವು ಹೋಗಿ ನಿನ್ನ ಕರಿಯಕ್ಕೆ ಬಂದರೆ ನಮ್ಮನ್ನು ಕುಂಡ್ರಿಸಿ ಅದಿದ್ದು ಬದುಕು ಮಾಡತ್ತಾರೆ ಅಟ್ಟಿಯ. ಅದಕ್ಕೆ ನಾವಿನ್ಯಾತು ಬರ್ಬೇಕಮ್ಮ ನಿಮ್ಮಂತಕ್ಕೆ ಬಂದಾಗ ಏನೋ ಕೂಕೊಂಡು ಬಂದವರಲ್ಲ ಎರಡು ಮಾತಾಡೋ ನಮ್ಮಲ್ಲ, ನಮಗೆ ಕುಂಡ್ರಿಸಿ ನೀನು ಬದುಕು ಮಾಡಕ್ಕೆ ಹೋಗ್ತೀವಿ. ನಾವಿನ್ಯಾ ಸ್ವಲ್ಪ ನಿಂತಕ್ಕೆ ಬರ್ಬೇಕಮ್ಮ. ಹೇಳಿ ಲಸ್ಮಕ್ಕ, ಯಾವಾಗನ ಬಂದಾಗ ಯಾತನ ಬದುಕಿದ್ದಾಗ ಎಲ್ಲ ಒಂದಿಟ್ಟು ಹಂಗೆ ಯಾತನ ಒಳಗಳ್ದು ಹೊರಗೆ ಕದ ಯಾತನ ಮಾಡಿರ್ತೀನಿ. ಅಕ್ಕಿ ಬದುಕು ಮಾಡಕ್ಕೆ ತರಾಡ್ತಾಳೆ ಅಂತಂದೇಳಿ ಗನ್ಮ ಕೂಕೊಂಡು ಮಾತಾಡ್ತೀನಿ. ಸುಮ್ಕಿರಿ ಲಸ್ಮಕ್ಕ. ರಾಜಮ್ಮ ನಾಳೆಗೆ ಹಿರಿಯರ್ಗೆ ಹೋಗಿ ಬರೋಣ ಬಾ. ಹಂಗ ನಿಂಗೆ ಅಜ್ಜಿನೂ ಬತ್ತೈತೆ. ಯಾತನ ಪಿಕ್ಚರ್ ನೋಡ್ಕೊಂಡು ತರಕಾರಿ ತಗೊಂಡು ಬರೋಣ ಸಂತೆಗೆ. ಯಾತನ ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲ ಇಲ್ಲ ಅಂತಂದಂತೀಯ, ಇಲ್ಲಿ ಬಂದ್ರೆ ತಗೆ ಚಾನೆ ರೇಟ್ ಅಂತಂದೇಳಿ ಸಂತೆಗೆ ತಗೊಂಡು ಬರೋಣ ಬಾ, ಹೋಗಿ ಬರೋಣ. ಹಂಗ ನಿಂಗೆ ಅಜ್ಜಿನೂ ಬತ್ತೈತಂತೆ, ನೀನು ಬಾ ಹೋಗೋಣ. ಇಲ್ಲಮ್ಮ ತಾಯಿ ಲಸ್ಮಕ್ಕ, ನಾನು ಬಾಕಿಯಾಳಿಗೆ ದುಡ್ಡು ಇಸ್ಕೊಂಡಿದ್ದೀನಿ, ಮುಂದಾಗೇನೆ ಕೂಲಿ ಬರ್ತೀನಿ ಅಂತಂದೇಳಿ ಅವರು ಇವಾಗ ನಾನು ಹಿರಿಯರ್ಗೆ ಹೋಗ್ತೀನಿ ಅಂದರೆ ಸುಮ್ಕೆ ಬಿಡ್ತಾರೆ. ಇಲ್ಲಮ್ಮ ತಾಯಿ ಬಾಕಿ ತೀರ್ಸೋವರೆಗೂ ಬರಬೇಕು ಅಂತಂದೇಳಿ ನಾನು ಅವತ್ತು ಇಸ್ಕೊಂಬಂದಿದ್ದೀನಿ. ಇಲ್ಲಮ್ಮ ನಾನು ಬರೋಕ್ಕಾಗಲ್ಲ, ಇವ್ರದ್ದು ಶಾನೆ ದುಡ್ಡು ಇಸ್ಕೊಂಡ್ಬಿಟ್ಟಿದ್ದೀನಿ. ಅದು ಇದು ಸಂಗಪ್ಪಂಗಕ್ಕೆ ಕಟ್ಟಕ್ಕೆ ಅಂತಂದೇಳಿ ದುಡ್ಡಿರಲಿಲ್ಲ, ಇಸ್ಕೊಂಡು ಬಾಕಿಯಾಳು ಬಂದು ತೀರಿಸ್ತೀನಿ ಅಂತಂದೇಳಿ ಸಾಲ ಇಸ್ಕೊಂಡಿದ್ದೀನಿ. ಅದಕ್ಕೆ ದಿನ ಹೋಗ್ಬೇಕಮ್ಮ. ನಾನು ಬರೋಕ್ಕಾಗಲ್ಲ ತಾಯಿ, ತೀರ ನಾನು ನಿನ್ನ ಕೈಗೇನೆ ದುಡ್ಡು ಕೊಡ್ತೀನಿ. ನನಗೊಂದು 100 ರೂಪಾಯಿ ನಾವು ಈರುಳ್ಳಿನೂ 100 ರೂಪಾಯಿ ನಾವು ಬೆಳ್ಳುಳ್ಳಿನೂ ತಗೊಂಬ. ನೀನು ಹೆಂಗೋ ನೀನು ನಿಂಗಜ್ಜಿ ಹೋಗ್ತೀರಾ, ನಾನು ಬರಲ್ಲಮ್ಮ ತಾಯಿ. ನಾನು ಅವ್ರಿಗೆ ಬದುಕಿಗೆ ಹೋಗ್ಬೇಕು, ದುಡ್ಡು ಬಾಕಿ ಎಲ್ಲ ಇದ್ದಾವೆ ತೀರಿಸ್ಬೇಕು. ಇಲ್ಲಾಂದ್ರೆ ಇನ್ನೊಂದು ನೀನು ಕೊಡ್ತಾರೆ ಲಸ್ಮಕ್ಕ, ನಾನು ಹಂಗೆ ಮಾಡಿರಿ ಅಲ್ಲ ಕಣೆ. ನೀನು ಮಾತ್ರ ಬರಲ್ವಂತೆ, 100 ರೂಪಾಯಿ ಕೊಟ್ಟು ಅವಳು ಕೂಲಿ ಕೆಲಸಕ್ಕೆ ಹೋಗ್ತಾಳಂತೆ, ಅವಳಿಗೆ ಕೂಲಿ ಬರಬೇಕು. ನಾವು ಹೋಗಿ ಈ ಅಮ್ಮವ ಈರುಳ್ಳಿನೂ ಬೆಳ್ಳುಳ್ಳಿನೂ ಓದ್ಕೊಂಬರ್ಬೇಕು. ನಾವು ಕೈಲಾಗ್ದಾರ ನಮ್ದು ಯಾತನ ಸಾಮಾನು ತಗೊಂಡಿರ್ತೀವಿ, ಹಿಡ್ಕೊಂಬರೋದು ಬೇಡವೆ. ಎಲ್ಲನ ಬಸ್ನಾಗ ಕಳ್ಕೊಂಬಂದ್ರೆ 200 ರೂಪಾಯಿ ದುಡ್ಡು ನಿನಗೆ ಕೊಡಬೇಕು. ನಾವೆಲ್ಲಿ ತರಕ್ಕೆ ಹೋಗೋಣ? ನಿನ್ನ ಸಾಮಾನು ಓದ್ಕೊಂಡು ನಾವು ನಮಗೆ ಬೇಕಾದ ತಗೊಂಡು ಒಟ್ಟು ಓದ್ಕೊಂಬರೋಕ್ಕೆ ನಾವೇನು ಬೈಕ್ನಾರೆ ನಮ್ಮ ಬೈಕ್ನ ಕಿಕ್ಕೊಂಬತ್ತೀವಿ ಅಂತಂದಕ್ಕೆ ನಾವು ಅದೊಂದಿಟ್ಟು ಇದೊಂದಿಟ್ಟು ಆ ಅಂಗಡಿಗೆ ಈ ಅಂಗಡಿಗೆ ಒಂದೊಂದು ತಗೊಂಡು ತರೋ ಹೊತ್ತಿಗೆ ಏಟತ್ತಾಗಣ. ನಿನ್ನವೆಲ್ಲ ನಾವೆಲ್ಲಿ ಇಟ್ಕೊಂಬರಕ್ಕೆ ಹೋಗಂತ ಈ ಬರೋಂಗಿದ್ರೆ ಬಂದು ತಗೊಂಬರೀವಂತಿ. ಬಿಡ್ರಮ್ಮ, ಏನು ತೀರ ತೊರೆದಿಲ್ದಿದ್ರೆ ಏನೋ ನನಗಾಗಿ ಹೋಗಲ್ಲ, ಏನೋ ನನಗೊಂದಿಷ್ಟು ತಂದು ಕೊಡ್ತಾರೆ ಅಂತಂದೇಳಿ ನಮ್ಮ ತರಲ್ಲ. ನಾ ಇನ್ನೇನು ಮಾಡೋಕ್ಕಾಗುತ್ತಮ್ಮ? ನಾ ಏನು ಕೊಂಡ್ಬಿಟ್ಟೆ ನಿಮ್ಮನ್ನೇನು. ಬಿಡು, ನಿಮ್ಮವೇ ತಗೊಂಬರ್ರಿ, ನಾನು ಯಾವಾಗನ ಬಿಡುವಾದಾಗ ಹೋಗಿ ತಗೊಂಬತ್ತೀನಿ. ನಡ್ರಿ ತಾಯಿ, ಬೈಕಾತು ಹೋಗೋಣ. ಇನ್ನು ಎದ್ದಾಗ ಇಟ್ಕೋಬೇಕು, ನಾವು ಹಿರಿಯರ್ಗೆ ಹೋಗ್ಬೇಕು. ಬೈಕಾಗೈತೆ, ಈಗ ಹೋಗಿ ವಾರ ಥರ ಮಾಡ್ಕೊಂಡು ಹೋಗೋ ಹೊತ್ತಿಗೆ ಲೇಟ್ ಆಗ್ತೈತೆ. ಎದ್ದಳ್ರಿ ಹೋಗೋಣ. ಅಜ್ಜ ನಿಂಗೆ ಜಟ್ಲ ಗೊತ್ತು ಕಾಣಲ್ಲ, ಇನ್ನು ಒಬ್ಬನೇ ಕೂಕೊಂಡಿದ್ದೀಯ, ಜೊತೆ ಕೂಕೊಂತಿದ್ರಲ್ಲ, ಎತ್ಲ ಕಳಿಸ್ತಾವ ಅಜ್ಜಿನ. ಅಜ್ಜಿ ಗೊತ್ತಂದ್ರೆ ಅಂತಂದಂತೀಯ, ಅಜ್ಜಿ ಕೆಲಸನ ನಜ್ಜ ಗನ್ಮ ಕೇಳಿಸ್ತಾವೆ, ಹಂಗೆ ಗಂಟೆ ಹೊಡೆದಂಗೆ ಮಾತಾಡ್ತೀಯ ಅಂತೀಯ. ಕೇಳಿಸ್ಲಿಲ್ಲ ಕಂಡಸ್ಮಕ್ಕ, ಎತ್ಲಾಗ ಹೋಗಿದ್ದಾಳೆ. ಇಲ್ಲ ಯಾರ ಮಂತಕ್ಕನ ಯಾತದ ಕೂಲಿ ದುಡ್ಡು ಕೊಡ್ಬೇಕಾಗಿತ್ತಂತೆ, ಇಸ್ಕೊಂಬರಕ್ಕೆ ಹೋಗಿದ್ದಾಳೆ. ಹೋಗಿ ಬರ್ತೀನಿ ಅಂತಂದೇಳಿ ಓದ್ಲು. ಯಾರಿಗ ಕೂಲಿ ಹೋಗ್ಬೇಕು ಅಂತಂದಂತಿದ್ಲು. ಯಾಕೆ ಮೈ ಕೈ ನೋವು ಐತೆ, ಹೋಗಿ ಒಂದು ಇಂಜೆಕ್ಷನನ್ನು ಮಾಡಿಸ್ಕೊಂಬರ್ಬೇಕು ಅಂತಂದಂತಿದ್ಲು ಕಣವ. ನೀನು ಹೋಗ್ತೀಯೇನು? ಅಲ್ಲ, ಈ ಅಜ್ಜಿಗೆ ಹೇಳ್ಬಾರ್ದಂಗೆ ಹೇಳಿದ್ದೀನಿ, ಹೋಗಾರ ಕಣಜ್ಜಿ ಎಲೆಕ್ಷನ್ ಅವ್ರು ಬರ್ತಾರೆ ಅಂತಂದೇಳಿ ನಾನು ಹೇಳಿದ್ದೀನಿ. ನೆನೆ ಸಗ್ಲೆಲ್ಲ ಹೇಳಿದ್ದೀನಿ. ಅದೇ ನಾನು ನಂಗೆ ರಾತ್ರಿ ಎಲ್ಲ ರಾಮಾಯಣ ಕೇಳಿ ರಾಮ್ಗೂ ಸೀತ್ಕು ಏನೋ ತೊಂದರೆ ಅಕ್ಕ ತಂಗಿ ಅಣ್ಣ ತಂಗಿ ಅಂತಂದಂಗಾಯ್ತು ನೋಡು. ಹೇಳಿದ್ರೆ ಈಗಾಗಲೇ ಆಸ್ಪತ್ರೆಗೆ ಹೋಗ್ತೀನಿ ಅಂತ ನಾನು ಬತ್ತೈತೆ ಅಂತಂದೇಳಿ ಹೊಳಿಸಿದ್ದೀನಿ. ಇಷ್ಟು ಜನ ಅಂತಂದೇಳಿ ಅವನಿಗೆ ಹೇಳಿದ್ದೀನಿ, ಜಾಸ್ತಿ ಕರ್ಕೊಂಬರಮ್ಮ ಅಂತಂದು ಒಂದೈತಿ. ತಡಿಯಮ್ಮನೆ ಲಸ್ಮಕ್ಕ, ಬಂದೆ ತಡಿ, ಆಲೆ ವಾಪಸ್ ಹೋಗ್ತಿದ್ದೀಯಲ್ಲ, ಬತ್ತೀನಿ ತಡಿಯಮ್ಮನೆ. ಯಾರ ಮಂತಕ್ಕೆ ಹೋಗಿದ್ದೆ ಕಣಮ್ಮನೆ, ಕೂಲಿ ದುಡ್ಡು ಇಸ್ಕೊಂಬರೋಣ ಅಂತಂದೇಳಿ ತಡವತ್ತು. ಅಲ್ಲ, ನಿನಗೆ ನೆನೆ ಸಗಲೆಲ್ಲ ಹೇಳಿದ್ದೀನಿ, ಹೊತ್ತು ಮುಂಚೆ ಹೋಗ್ಬೇಕು ಕಣಜೆ. ಎಲ್ಲರೂ ಹೊತ್ತು ಮುಂಚೆ ಬರ್ತಾರೆ, ಚೇರು ಟೇಬಲ್ ಎಲ್ಲ ಹಾಕಿರ್ತಾರೆ, ಕುಕ್ಕರ್ಗಳು ಕೊಡ್ತಾರೆ, ಮುಂದಾಗ ಹೋದರಿಗೆ ಕೊಡ್ತಾರೆ ಅಂತಂದೇಳಿ ನಾನು ಹೇಳಿದ್ದೀನಿ. ದುಡ್ಡು ಕೊಡ್ತಾರೆ ಬಸ್ಸಿಗೆ ಅಂತಂದೇಳಿ. ನೀನು ಆಲೆ ಯಾತ್ರಾಗ ಹೋಗ್ಬೇಕು ಕಣಜೆ, ಹೊತ್ತು ಮುಂಚೆ ಹೋಗೋಣ ಕಣಜೆ ಅಂತ ನಾನು ಅಂತಂದ್ರಿ. ನಿನ್ಗೆ ಏಟು ಹೇಳಿರೋ ಅಷ್ಟೇ ಕಣಮ್ಮ ತಾಯಿ, ಹೋಗು. ಎಲ್ಲ ನಿಂಗೆ ನನಗೆ ಸುಳ್ಳು ಹೇಳ್ತಾಳೆ, ಆಸ್ಪತ್ರೆಗೆ ಹೋಗ್ಬೇಕು ಅಂತಂದೇಳಿ. ನೋಡಿ ಎಲೆಕ್ಷನ್ ಯಾರು ಬರ್ತಾರೆ ಅಂತಂದ್ರೆ ನಾನು ಬರ್ತೀನಿ, ನಡಿ ಚೇರು ಟೇಬಲ್ ಹಾಕಿರ್ತಾರೆ ಫಂಕ್ಷನ್, ನಾನು ನೋಡ್ಕೊಂಡು ಬರ್ತೀನಿ, ನಾನು ಬರ್ತೀನಿ. ಯಾಕೆ ಹೇಳ್ದೆ ಲಸ್ಮಕ್ಕ ಈ ಅಜ್ಜಿಗೆ ನೀನು? ಅವನು ಹೋಗಿ ಫಂಕ್ಷನ್ ನೋಡೋಕೆ ಹೋಗ್ತೀನಿ ಅಂತ ಹೋಗಿ ಎಲ್ಲ ನಾನು ನೋಡೋತ್ರ ಕೂಕೊಂಡು ಅವ್ರಿವ್ರನ್ನ ಮಾತಾಡಿಸ್ತೀನಿ ಅಂತ ಇವತ್ತಾದರೂ ಬರೋದಿಲ್ಲ. ಸುಮ್ಮನೆ ಎಲ್ಲಿ ಹುಡ್ಕಕ್ಕೆ ಹೋಗೋಣ, ಒಂದಿನ ಅಗ್ಲಲ್ಲಿ ಹಾಕೈತಿ, ತಿರ್ಗಿ ಅದು ತಿಂತೀನಿ ಹೋಟ್ಲಾಗ ಅದನ್ನ ತಿಂತೀನಿ, ಒಬ್ರು ಅಂತೀವಿ, ಮುಂದೆ ಯಾತು ಕೊಡ್ಸಲ್ಲ ಅಂತಂದೇಳಿ ವಜನ್ ಸವಾಸ ಬೇಡ. ನಾನು ಹೇಳಿರಲಿಲ್ಲ, ನೀನು ಹೇಳ್ಬಿಟ್ಟಿದ್ದೆ ಕಣಮ್ಮ ತಾಯಿ. ಈ ವಜನ್ಗೆ ಯಾಕೆ ಹೇಳಿದೆ? ಈಗ ಇನ್ನು ನಾನು ಯಾರ್ಯಾರನ್ನ ಹೊಳ್ಸೋದು ಐತಿ, ಹಿಂಗಜ್ಜಿ ಹೊಳ್ಸ್ತೀನಿ, ನಮ್ಮ ಮನೆ ತಕ್ಕೆ ಬಾ. ಹಂಗ ಅಜ್ಜ
ಅಜ್ಜ ನಿನಗೆ ಯಾಕೆ ಬೇಕು ಹೇಳು, ನಾನು ತಂದ್ಕೊಡ್ತೀನಿ, ಸುಮ್ಮನೆ ಬರಬೇಡ. ಈ ಸುಳಿಯಾಗಿ ಗಾಳಿ ಮುಚ್ಕೊಂಡಿರುತ್ತೆ, ಸುಮ್ಮನೆ ಕೆವ ಕೆಂಪ್ತೀಯ. ನಾನೆಲ್ಲ ನಿನಗೆ ಯಾಕೆ ಬೇಕು ಹೇಳು, ತಗೊಂಬಂದು ಕೊಡ್ತೀನಿ, ಸುಮ್ಮನೆ ಮಂತೆಗಿರು ನೀನು. ಇಲ್ಲ ನಾನು ಬರ್ಬೇಕು ಅಂತಂದೇಳಿ ಅಂದ್ಕೊಂಡಿದ್ದೆ. ನಾನು ನೀನು ಕರ್ಕೊಂಡು ಹೋಗ್ದಿದ್ರು ನಾನು ಅಬ್ನಾಗ್ಲಿ ಬಂದ್ಬಿಡ್ತೀನಿ. ನಾನು ಬರಬೇಕು. ಲೋಸ್ಮಕ್ಕ ಈಟೊಂದು ಮುತ್ತುವಜ್ಜೆ ಕರ್ಕೊಂಡು ಹೋಗ್ತಾಳೆ ಅಂತಂದರೆ ಅವಳಿಗೆ ಯಾತ ಹೆಚ್ಚಾಗಿ ಕೊಡ್ತಾರೆ ಹೇಳು. ಸುಮ್ಮನೆ ಕರ್ಕೊಂಡು ಹೋಗಲ್ಲ, ಮುಂದೆ ಬಿದ್ದು ಎಲ್ಲನೂ ಅಳಿಸ್ಕೊಂಡು ಅವಳಿಗೆ ನಿಮಗೆಲ್ಲ ಒಂದು ಕೊಟ್ಟರೆ ಅವಳಿಗೆ ಆಟ ಕೊಡ್ತಾರೆ, ದುಡ್ಡು ಕಾಸು ಎಲ್ಲ ಕೊಡ್ತಾರೆ ಹೇಳು. ಅವಳಿಗೆ ಉಳಿತೈತೆ. ಅದಕ್ಕೆ ಮುಮ್ಮಳ್ಗತಿಯಾಗಿ ಹೊಲ್ಟು ನಿಮ್ಮನ್ನೆಲ್ಲ ಹೊಲ್ಡಿಸ್ತಿರೋದು. ಇಲ್ದಿದ್ರೆ ಲೋಸ್ಮಕ್ಕ ಅವಳು ಎಲ್ಲರನ್ನೂ ಹಿಂಗೆ ಮನೆ ತಕ್ಕ ಬಂದು ಹೊಲ್ಡಿಸ್ತಾಳೆ. ನಡಿ, ನಾನು ಬರ್ತೀನಿ, ಹೋಗೋಣ. ಅಜ್ಜ ಅದು ಕಷ್ಟನೂ ಇರುತ್ತೆ, ಸುಖನೂ ಇರುತ್ತೆ. ಈಗ ನೋಡು, ಅವರು ಮನೆ ತಕ್ಕೋಗಿ ಅವಳು ಕರ್ಕೊಂಡೋಗಿ ಅವ್ರನ್ನೆಲ್ಲ ಏನು ಸಮಸ್ಯೆ ಆಗ್ದಂಗೆ ಮೇಂಟೈನ್ ಮಾಡ್ಕೊಂಡು ಕರ್ಕೊಂಡು ಬರೋದು ಏಟು ಜವಾಬ್ದಾರಿ ಇರುತ್ತೆ. ನಮ್ಮ ಕೈಲಿ ಆಗುತ್ತೆ, ನಾವು ಮಾಡಂಗಿಲ್ಲ, ನಾವು ತಿಮ್ಮಂಗಿಲ್ಲ, ಸುಮ್ಕಿರು. ಯಾಕಂಗೆ ಅಂತೀಯ? ಅವರು ಮಾಡ್ತಾರೆ, ಉಮ್ತಾರೆ, ಮಾಡಿತಾಗೆ. ನೀನು ಹಿಂಗೆ ಅಂತ ಕಿವಿ ಕೇಳಿಸ್ಕೊಂಡ್ರೆ ಅವಳಿನ ನೀನು ಕರೆಯೋದೇ ಇಲ್ಲ. ಹಾಗಾದ್ರೆ ರಾಜಮ್ಮ ನೀನು ಬರೋಲ್ಲ ರಾಜಮ್ಮ, ಎಲ್ಲ ಕುಕ್ಕರ್ ಇಸ್ಕೊಂಬಕ್ಕೆ ಹೋಗ್ತಾರಂತೆ, ಎಲ್ಲ ಚೆನ್ನಾಗಿ ಬರ್ತಾರೆ, ಪೂಜೆ ಐತಿ ಅಂತಂದೇಳಿ ಹೊಲ್ಟವ್ರೆ. ನೀನು ನೋಡಿದ್ರೆ ಕೂಲಿ ಹೋಗ್ತಾರೆ ನೀನು ಹೋಗಲ್ವೇ? ಅಲ್ಲ ಕಣ್ಣಿಂಗಜ್ಜಿ, ನಾನು ಗೊತ್ತಿರಲಿಲ್ಲ ಸಲೀಸಾಗಿ ಎಲ್ಲ ಸಣ್ಣ ಬರ್ತಾರೆ, ಕುಕ್ಕರ್ ಕೊಡ್ತಾರೆ ಅಂತಂದ್ರೆ ನಾನು ಎಲ್ಲ ಶಾಂತಿಗೆ ಹೋಗ್ತಾರೆ ಅಂತಂದೇಳಿ ಬರಲ್ಲ ಅಂತಂದೆ. ತಡಿ, ನಾನು ಬರ್ತೀನಿ ಕಣಮ್ಮ. ಲಸ್ಮಕ್ಕಗೆ ಹೇಳು, ನಾನು ಇವತ್ತು ಹೋಗಲ್ಲ ಕೂಲಿನ, ಅವ್ರಿಗೆ ಏನಾನ ಒಂದು ಹೇಳಿ ಬರ್ತೀನಿ ನಾನು. ಹಿಂಗೊಂದಿದ್ರೆ ನಾನು ಬರ್ತಿರ್ಲಿಲ್ಲ, ನೆನೆದಿಂದಲೇ ಹೇಳ್ತಿದ್ದೆ ಬರ್ತೀನಿ ಅಂತಂದೇಳಿ. ನೀನು ಹಿಂಗೆ ಅಂತಿ ಅಂತಲೇ ಲಸ್ಮಕ್ಕ ತಮಾಷೆ ಮಾಡಿಲ್ಲ, ನೀನು ಹಂಗೆ ಮಾಡಿದೆ ನೋಡು. ಹೋಗು ಬರೋಗು, ಆಯ್ತು ಹೋಗ್ಬೇಕಾರೆ ಹೇಳೋಣ ಅಂತಂದೇಳಿ ಅಂತಿದ್ಲು. ಈಗ ಗೊತ್ತಿದ್ದೆ ನಾನು ನಿಮ್ಮಂತಕ್ಕೆ ಕರೆಯೋಕ್ಕೆ. ಹೋಗೋಣ. ಒಳ್ಳೆದೇನೆ ಆಗ್ತಿಲ್ಲ, ಎಲ್ಲ ಕೈಕಾಲು ಮುಖ ತಗೊಂಡು ಎಲ್ಲ ಉಂಡು ಎಲ್ಲ ರೆಡಿಯಾಗಿ ಬಂದಿದ್ದೀನಿ. ನಡಿ, ದುಡ್ಡು ಐತಿ, ಇನ್ನೇನು ಬಸ್ ಚಾರ್ಜಿಗೂ. ಹಾಗಾದ್ರೆ ರಾಜಕ್ಕೆ ಬರಲ್ಲ ಅಂತಂದಿದ್ದೆ, ನನಗೆ ನಾ ಬಾರಕ್ಕೆ ಹೋಗೋಣ ಅಂತಂದ್ರೆ ನಾನು ಬರಲ್ಲ ಅಂತಂದಿದ್ದೆ. ಇವತ್ತಾಲೇನೆ ಎಲ್ಲರಿಗಿನ ಮುಂದೆ ಹೊಳ್ತಿಂತಿದೀಯಾ? ನೀನು ಕುಕ್ಕರ್ ಕೊಡ್ತಾರೆ ಅಂತಂದು ಹೇಳಿದ್ರೆ ನಾನು ಗೊತ್ತಿದ್ದೆ. ನೀನು ಹಂಗೆ ಹೇಳೋದ್ಬಿಟ್ಟು ಹಿಂಗೆ ಹೇಳಿರಿ ಇನ್ನೇನು ಮಾಡೋಣಮ್ಮ. ಅದಕ್ಕೆ ನಾ ಕೂಲಿ ಹೋಗೋಕ್ಕೆ ಇವತ್ತೇನು ಹೋಗಲ್ಲ, ಏನಿಲ್ಲ, ಏನಾನ ಬೈಕೆಂಬ್ಲು ಹೇಳು. ನನಗೆ ಚೆನ್ನಾಗಿರ್ಲಿಲ್ಲ, ನಾನು ಆಸ್ಪತ್ರೆಗೆ ಹೋಗಿದ್ದೆ ಅಂತಂದೇಳಿ ಬಂದಾಗ ಹೇಳ್ತೀನಿ. ಅದಕ್ಕೆ ನಾನು ಬರ್ತೀನಿ, ನನಗೂ ಒಂದು ಕುಕ್ಕರ್ ಸಿಗ್ತೈತೆ. ಅದಕ್ಕೆ ಹೋಗಲ್ಲ ನಾನು. ನಡೀರಿ ಹೋಗೋಣ. ನೋಡಿ, ಯಾತನ ಸಿಗ್ತೈತೆ ಮಂಗಿದ್ರೆ ಮಾತ್ರ ನಮ್ಮ ರಾಜಕ್ಕೆ ಬರೋದು, ಇಲ್ಲಿದ್ರೆ ಶಾಂತಿಗೆ ಹೋಗೋಣ ಬಾ ಅಂತಂದ್ರೆ ನಾನು ಬರಲ್ಲ ಅಂತಂದಂತಾಳೆ. ಈಗ ಬಂದಾಳೆ, ನಡಿಯತ್ತಾಯಿ ಹೋಗೋಣ. ಅಲ್ಲಿ ಬಸ್ಸು ನಿಂತೈತೆ, ಎಲ್ಲ ಕಾಯ್ತಿರ್ತಾರೆ. ಅವಣ್ಣ ಎಲ್ಲರನ್ನೂ ಕರ್ಕೊಂಡು ಹೊತ್ತು ಮುಂಚೆ ಬಾ ಅಂತಂದಿತ್ತು. ಈ ನಿಂಗಜ್ಜಿ ಎಲ್ಗ ಹೋಗಿ ಕೂಕೊಂಡ್ರೆ ಆಸತ್ತಾದ್ರೂ ಬರಲೇ ಇಲ್ಲ. ನಡ್ರಿ ಹೋಗೋಣ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.